ಇವತ್ತು ಸಂಡೇ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇವತ್ತು ಏನಪ್ಪ ವಿಶೇಷ ಐತೆ ಅಂತ ಕೆಲಸ ನಿಮ್ಮ ಮುಂದೆ ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡ್ರಿ ನಮ್ಮ ಮಿಸಸ್ ಇವತ್ತು ನಾಷ್ಟ ಮಾಡತ್ತಾರ. ಯಾಕಂದ್ರೆ ಇವತ್ತೆಲ್ಲ ಕೆಲಸಗಳು ಭಾಳ ಫಾಸ್ಟ್ ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ. ನಾವೇನು ಹೇಳೋದೇ ಬೇಕಾಗಿಲ್ಲ, ಪಟ್ ರೆಡಿ ಆಗ್ತಾವೆ. ಯಾಕಂದ್ರೆ ಇವತ್ತಿಗೆ ಊರಿಗೆ ಹೊಂಟಾಳ್ರಿ. ಸೊ ಊರಿಗೆ ಹೋದ್ರೆ ನಿಮ್ಗೆ ಗೊತ್ತೈತಿ, ಈಗೆಲ್ಲ ಸ್ಕೂಲೆಲ್ಲ ರಜೆ ಇದಾವೆ. ಅದಕ್ಕೋಸ್ಕರ ಊರಿಗೆ ಹೋಗಿ ಪ್ಲ್ಯಾನ್ ಮಾಡ್ಕೊಂಡಾಳ. ಸೊ ಈಗ ಹೋದ್ರೆ ಒಂದು 20 ದಿನ ಬರೋಂಗಿಲ್ಲ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕದ್ದು ಕೊಡುವುದಕ್ಕೆ. ಆದ್ರೆ ಅನ್ಕೊಂಡೆ 20 ದಿನ ಬರೋಂಗಿಲ್ಲ ಅಂತೇಳಿ. ಸೊ ಜಲ್ದಿ ಬರ್ಬೋದು. ಯಾಕಂದ್ರೆ ಈಗ ನನ್ನ ಮೇಲೆ ನಂಬಿಕೆ ಗೊತ್ತೇನು ಓಹೋ ಕೇಳು ಏನು ನಾನು ಯಾರು ನೀನು ಯಾರು ಸೇರಿತ್ತು ಏಕೆ ಪ್ರೀತಿ ಎಲ್ಲ ಏನಿಲ್ಲ, ಕೇಳ್ಕೊಬೇಡ್ರಿ ನೀವು. ಅದಕ್ಕೆ ಅಷ್ಟೇನ್ ಸೀನಿಲ್ಲ. ನಾನೇನ ಪದೇ ಊರಿಗೆ ಹೋಗಂಗಿಲ್ಲ, ವರ್ಷಕ್ಕೆ ಒಂದೇ ಸಲ ಹೋಗೋದ. ಅದು ಮಗಳ ರಜೆ ಇದ್ದಾಗ ಸ್ಕೂಲ್ ಇತ್ತಂದ್ರೆ ನಾನು ಅಜ್ಜೆ ಬಾದ್ ಊರಿಗಂತೂ ಹೋಗೋದೇ ಇಲ್ಲ. ಹೋದ್ರು ಬೆಳಗ್ಗೆ ಹೋಗಿ ಸಾಯಂಕಾಲ ಇವ್ರ ಜೋಡಿನ ರಿಟರ್ನ್ ಬಂದಿರ್ತೇನೆ. ಅದು ಈಗ ಹೋಗೋದಂದ್ರೆ ಈಗ ಮತ್ತೆ ಈಗ ಆಯ್ತು 1 ಮಂತ್ ಅಷ್ಟ ಉಳಿತ. ಅದು ಮತ್ತೆ ಈಗ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಹೋಗ್ತೇನಂತ ತಂದಿದ್ದಕ್ಕ 20 ಬರೇ ಹೇಳತ್ತಾರ, 20 ದಿನ ಹೊಂಟಿ 20 ದಿನ ಹೊಂಟಿ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ಅಂತೇಳಿ ಆ 20 ದಿನ ಇವ್ರು ಹೇಳೋದ್ ನೋಡಿದ್ರೆ ನನಗೆ ಅನ್ಸೋದೈತಿ ನಾ 20 ದಿನ ಅಲ್ಲೇ ನಮ್ ತವ್ರ ಮನೆಯಾಗ ಉಳಿತೀನೋ ಇಲ್ಲೋ ಗೊತ್ತಿಲ್ಲ. ಆದಷ್ಟು ಬೇಗ ಕಲಿಸ್ಕೊತಾರ ಇವ್ರ. ಏನ್ ಹೇಳ್ತಾರ 20 ದಿನ ಅಂತ ಹೇಳಿ. ಸೊ ನಾನಂತೂ ಹೇಳ್ತೀನಿ, ದೇವರಡೆ ನಾಯಕಿಗೆ ಬಾಧ್ಯೆ ಫೋನ್ ಮಾಡಂಗಿಲ್ಲ. ಫೋನ್ ಮಾಡಲಿಲ್ಲರೂ ಸಮಸ್ಯೆ ಐತಿ. ಫೋನ್ ಮಾಡಂಗಿಲ್ಲ ಅಂತ ಜಗಳ ಮಾಡ್ತಾಳೆ. ಸೊ ಅದಕ್ಕೆ ಫೋನ್ ಮಾಡ್ತೀನಿ, ಬಟ್ ಬಾ ಅಂತ ಹೇಳಲ್ಲ. ಅವಳಿಗೆ ಯಾವ ಮನಸ್ಸು ಬರ್ತೈತಿ ಅವಾಗ ಬರಲಿ. ಸೊ ಒಂದು ಮ್ಯಾರೇಜ್ ಒಂದು ಐತಿ, ಅದಕ್ಕೂ ಹೇಳಿ ನನ್ನ ಮ್ಯಾರೇಜಿಗೆ ನೀವು ಬರಬೇಡ, ನಾನು ಹೋಗಿ ಬರ್ತೀನಿ ಅಂತೇಳಿ. ಇಲ್ಲಂತ ಅವಾಗೆ ಬರ್ತಾನೆ ಮ್ಯಾರೇಜ್. ಯಾವ ನಾಡಿನ ರಾಜನೋ ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ಆ ಮ್ಯಾರೇಜಿಗೆ ಅಕ್ಕಿ ಬರ್ತಾಳಂತ್ರಿ. ಮತ್ತು ನಾ ಏನು ಮಾಡಲಿ ಈಗ ನಾನು ಬಾ ಅಂತ ಅಂದಿಲ್ಲ. ಸೊ ಅವಳು ಬರ್ತೇನಲ್ಲ, ಬಾ ಅಂತ ಹೇಳತ್ತೀನಿ. ಯಾವ ನಾಡಿನ ರಾಜನೋ ನೀನು ಯಾವ ಲೋಕದ ಕಿನ್ನರ ನೀನು ನಿನ್ನ ನೋಡುತ್ತಾ ನಿತ್ತಿಗೆ ಇಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟು ಕೆಟ್ಟ ಐತಂದ್ರ ಇಲ್ಲೂ ನಮ್ಗೆ ಇರಕ್ ಆಗಂಗಿಲ್ಲ, ತವ್ರ ಮನೇಲಿ ಹೋದಲ್ಲ ಅಲ್ಲೂ ನಮ್ದಿಲ್ಲ ಇರಕ್ ಆಗಿಲ್ಲ. ಯಾಕಂದ್ರೆ ಇವ್ರಿಗೂ ಬಿಟ್ಟು ಹೋದ್ರೆ ಇವ್ರ ಫ್ರೀಡಮ್ ಸಿಕ್ಬಿಡ್ತೈತಲ್ಲ, ಹಂಗಾಗಿ ಇವ್ರಿಗೆ ಬಿಟ್ಟು ಹೋಗಕ್ ಮನ್ಸು ಇಲ್ಲ. ಬಟ್ ಆದ್ರೆ ಏನ್ ಮಾಡೋದ, ತಂದೆ ತಾಯಿನೂ ಬಾ ಅಂತ ಫೋನ್ ಮಾಡಿ ಕರಿಬೇಕಾರೆ ಮತ್ತೆ ಅವ್ರ ಹತ್ರನೂ ಹೋಗಿರ್ಬೇಕಲ್ಲ. ಹಂಗಾಗಿ ಒಂದ್ 15 ದಿನ ಹೋಗ್ತೇನೆ ಅನ್ನೋದಿನಿ. ನೋಡೋಣ 15 ದಿನ ಹೇಳ್ತೀನಲ್ಲ ಗೊತ್ತಿಲ್ಲ, ಬಟ್ ಹೋಗ್ತೇನೆ. ಸೊ ನಾಷ್ಟ ಏನೈತಿ? ಒಗ್ಗರಣೆ ಅನ್ನ. ಸೊ ಓಕೆ, ಇವತ್ತು ನೋಡ್ರಿ ನಮ್ದು ಸ್ಪೆಷಲ್ ಊಟ ಒಗ್ಗರಣೆ ಅನ್ನ. ಯಾಕಪ್ಪ ಅಂದ್ರೆ ಇವತ್ತು ನಾವು ಊರು ಹೊಂಟೇವೆ ಅಂದಾಗ ಈಗೆಲ್ಲ ಸುಮ್ಮನೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ತೈತಿ. ಈಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆಯೊಳಗೆ ಇದ್ದಿದ್ದೆಲ್ಲ ಏನೈತಿ ಏನಿಲ್ಲ ಎಲ್ಲ ತಿಂದು ಕ್ಲಿಯರ್ ಮಾಡಿ ಹೋಗ್ಬೇಕು. ಸೊ ನಾನಂತರೂ ಇಲ್ಲಿದ್ರೆ ಅಡುಗೆದು ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳ ಮತ್ತೊಂದು ಮನೆ ಐತಿ, ಆ ಮನೆಯೊಳಗೆ ನಾನು ಊಟ ಎಲ್ಲ ಮಾಡ್ತೀನಿ. ಸೊ ಅದಕ್ಕಾಗಿನೇ ಎಲ್ಲ ಕ್ಲಿಯರ್ ಮಾಡಿ ಅಂದ್ರೆ ಎಲ್ಲ ಬಾಂಡೆ ಸಾಮಾನುಗಳೆಲ್ಲ ತೆಗೆದೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೋಗ್ತಾಳೆ. ಸೊ ಹೋಗಿ ಬರಲಿ, ಪಪ್ಪ ರಜೆ ಐತಿ, ಆರಾಮ್ ಹೋಗಿ ಆರಾಮ್ ಬರಲಿ. ನಾನು ಅದಕ್ಕೆ ಅವಳಿಗೆ ಹೇಳಿದ ಮತ್ತೆ ಫೋನ್ ಮಾಡಲ್ಲ ಅಂದರೆ. ಫೋನ್ ಮಾಡಲಿಲ್ಲರೂ ಸಮಸ್ಯೆ ಐತಿ, ನಗಬೇಡ. ಫೋನ್ ಮಾಡಿದ್ರು ಸಮಸ್ಯೆ ಐತಿ, ಮಾಡಲಿಲ್ಲ ಅಂದ್ರೂ ಸಮಸ್ಯೆ ಐತಿ. ಸೊ ನೋಡೋಣ ಮುಂದೆ ಎಲ್ಲಿಗೆ ಏನೇನು ಆಗ್ತೈತಿ. ಇವ್ರಿಗೆ ಯಾವಾಗ ಬರೋ ಮನ್ಸು ಬರ್ತೈತಿ, ಬರಲಿ. ಓಕೆ ಫ್ರೆಂಡ್ಸ್, ಇವ್ರು ಹೇಳಿದಂಗೆ ಇವ್ರ ಮೇಲೆ ನಂಗೆ ಡೌಟ್ ಇಲ್ಲ. ಆದ್ರೆ ಇನ್ನೊಂದೇನಂದ್ರೆ ನಮ್ದು ಬಾಂಡಿಂಗನ ಹಂಗೈತಿ. ಯಾಕಂದ್ರೆ ನಾವು ಒಬ್ರಿಗೊಬ್ರು ಬಿಟ್ಟಿರಂಗಿಲ್ಲ. ನಾವು ಇಲ್ಲಿ ಇರೋದ ಈ ಮನೆಯೊಳಗೆ ನಾವು 3 ಜನ, ನಾನು ಇವರೇ ನನ್ನ ಮಗಳ. ಸೊ ನಮ್ಗೆ ಅಷ್ಟು ಪ್ರೀತಿ ಬೆಳ್ಕೊಂಡ್ಬಿಟ್ಟೈತಿ. ಇವ್ರಿಗೆ ಬಿಟ್ಟು ನಾನು ಇರಂಗಿಲ್ಲ, ನನ್ನ ಬಿಟ್ಟು ಇವ್ರು ಇರಂಗಿಲ್ಲ. ಸೊ ಈಗ ಇಡೀ ವರ್ಷ ಜೊತೆಗಿರ್ತೀವಿ, ಒಂದು 15 ದಿನ ಬಿಟ್ಟು ಹೋಗೋದಂದ್ರೆ ಬೇಜಾರು ಆಗ್ತೈತಿ. ಬಟ್ ಏನು ಮಾಡೋದು, ಹೋಗಲೇಬೇಕಾಗ್ತೈತಿ. ಯಾಕಂದ್ರೆ ತಂದೆ ತಾಯಿನೂ ಇರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಹೋಗಿ ಅವ್ರ ಹತ್ರನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಆಸೆ ನಮಗೂ ಇರ್ತೈತಿ. ಅದಕ್ಕೋಸ್ಕರ ಹೋಗಾತೀನಿ. ಹಂಗೇನ ನಿಮ್ಮ ಮೇಲೆ ಡೌಟ್ ಇಲ್ಲ. ಬಟ್ ಏನ ನೀನು ಒಬ್ಬ ಬಿಟ್ಟು ಹೋದ್ರೆ ಫ್ರೀಡಮ್ ಜಾಸ್ತಿ ನಿಂಗೆ ಸಿಗ್ತೈತಿ ಅಂತ ಅನ್ನೋದು ಅಷ್ಟ.
ಮನಿ ಒಳಗಡೆ ನಾ ಏನು ಹೇಳಿದೆ ಅಂದ್ರೆ ಇವಾಗೊಂದು ಆರ್ಡ್ರ್ ಬಂದಿತ್ತು ರೀ ಏನಂದ್ರೆ ಜಂಪರ್. ಲೇಡೀಸ್ ಅಂದ್ರೆ ಗೊತ್ತಲ್ಲ ನಿಮಗೆ, ಒಂದಿನ 2 ದಿನ ಇದ್ದಾಗ ಕೊಟ್ಟರೆ ಜಲ್ದಿ ಹೊಲಿಬೇಕು ಅಂತಾರೆ. ಸೊ ಒಂದು ಜಂಪರ್ ಕೊಟ್ಟಿದ್ರು ಅವ್ರು 1 ವಾರನಾಗ ಹೊರಗೆ ಕೊಡ್ರಿ ಅಂತೇಳಿ ಮೊನ್ನೆ ನೈಟ್ ಕೊಟ್ಟಾರ. ಸೊ ನಿನ್ನೆ ಸಂಜೆ ಮಟ್ಟ ಅಂದ್ರೂ ಹೊಲದು ಕ್ಲಿಯರ್ ಮಾಡ್ಯಾರ. ಅದು ಡಿಸೈನಿಂದ ಜಂಪರ. ಸೊ ಇಷ್ಟಾಗಿ ಫಾಸ್ಟ್ ಮಾಡತ್ತಿ ಅವ್ರು ನಿಂಗೆ 1 ವೀಕ್ ಟೈಮ್ ಕೊಟ್ಟಾರ. ಆರಾಮ್ ಇವತ್ತೊಂದು ದಿನ ಹೊಲ್ಕೋಬೇಕಾದ್ರೆ ಸೋಮವಾರ ದಿನ ಬೆಳಗ್ಗೆ ಬೇಕಾದ್ರೆ ನಾನು ಬಿಟ್ಟು ಬರ್ತೀನಿ ಅಂದ್ರೆ ಇಲ್ಲ ಅಂತ ಅರ್ಜೆಂಟ್ ಹೊಲಿ ಹಾಕಂತಾಗಿ, ಯಾಕಂದ್ರೆ ಊರಿಗೆ ಹೋಗಿ ಅದು ಹಂಗಾಗಿಲ್ಲ ಫ್ರೆಂಡ್ಸ್. ಏನು ರೀಸನ್ ಏನಂದ್ರೆ ಆ್ಯಕ್ಚುಲಿ ನಾನು ಸೋಮವಾರನ ಹೋಗ್ತೇನೆ ಅಂತಾನೆ ಹೇಳಿದ್ದೆ. ಬಟ್ ಇವ್ರು ಏನು ಹೇಳಿದ್ರ ನನ್ಗೆ, ಇವ್ರ ಸಿಸ್ಟರಿಗೂ ಇವ್ರು ಕರ್ಯಾಕೆ ಹೋಗೋರಿದ್ರ. ಸೊ ಅದಕ್ಕೋಸ್ಕರ ಮತ್ತೆ 2 ಸಲ ಹೋಗೋದಾಕತಿ. ಅದಕ್ಕೆ ನಿನಗೆ ಬಿಟ್ಟು ಅವಳಿಗೆ ಕರ್ಕೊಂಬರ್ತೇನೆ, ಅದಕ್ಕೆ ನೀನು ಸಂಡೇನ ರೆಡಿ ಆಗ ಅಂತ ಇವ್ರು ಹೇಳಿದ್ದಕ್ಕೆ ನಾನು ರೆಡಿ ಆಗೀನಿ. ನಂದೇನು ಇಂಟೆನ್ಷನ್ ಇವತ್ತನ ಹೋಗ್ಬೇಕನ್ನೋದು ಆಗಿತ್ತು, ನಾಳೆ ಇತ್ತು. ಸೊ ಈಗೆಲ್ಲ ತಪ್ಪು ನನ್ನ ಮೇಲೆನ ಹಾಕಾತಾರ ಇವ್ರ. ಇದು ಭಾಳ ಮಿಸ್ಟೇಕ್ ಐತಿ ನಿಮ್ದು. ಸರಿ ಅಲ್ಲಿದ್ದು ಹಿಂಗೆ ಮಾತಾಡೋದು. ಇರಲಿ ಸೊ ಇರಲಿ, ಯಾಕಂದ್ರೆ ಪಾಪ ಅವ್ರದ್ದು ತಂದೆ ತಾಯಿ ಅಂದ್ರೆ ಅವ್ರದ್ದು ಅವ್ರ ಮೇಲೆ ಪ್ರೀತಿ ಇರ್ತೈತಿ, ಮಕ್ಕಳ ಮ್ಯಾಗ ಅವ್ರದ್ದು ಪ್ರೀತಿ ನೋಡ್ರಿ ಇಲ್ಲ. ಸೊ ನಿನ್ನೆ ರೆಡಿ ಮಾಡಿದ ಬ್ಲೌಸ್ ನೋಡ್ರಿ. ಸೊ ನಿನ್ನೆ 1 ಡೇ ಒಳಗನ ಫಿನಿಶ್ ಮಾಡಿದ್ದೇನೆ. ಬಟ್ ಅವ್ರು ಇನ್ನೂ ತಗೊಳಕನ ಬಂದಿಲ್ಲ. ನಾ ಇವ್ರ ಹತ್ರ ಕೊಟ್ಟು ಹೋಗ್ತೇನೆ, ನೀನ ಕೂಡ ಬಂದ್ಮೇಲೆ ಅಂತಂದೇನೆ. ಸೊ ನಾ ಈ ಥರ ನೋಡ್ರಿ ಇದೆ ಜಂಪರ್. ಸೊ ಡಿಸೈನ್ ಬೇಕಂತಂದಿದ್ದಾರೆ, ಅದಕ್ಕೆ ಡಿಸೈನ್ಲಿ ಹೊಲ್ದಾರ. ಸೊ ನಾ ಅದಕ್ಕೆ ಹೇಳಿದೆ ಆರಾಮ್ ಟೈಮ್ ತೊಗೊಂಡು ಆರಾಮ್ ರೆಸ್ಟ್ ಮಾಡ್ಕೊಂಡು ಹೊಲಿ ಅಂತೇಳಿ. ಬಟ್ ಕೇಳಂಗಿಲ್ಲ. ಇರಲಿ, ಆಯ್ತು. ಸೊ ಬಾಯಿಗ ನಾಷ್ಟ ಮಾಡೋಣ ಇಬ್ಬರು. ಸೊ ನೋಡ್ರಿ ಇಲ್ಲೇ ನಂದು ನಾಷ್ಟ ಮುಗಿದು ಹೋಯ್ತು. ಈ ಮೇಡಮ್ದೇನು ರೀಲ್ಸ್ ನೋಡೋದು ಮುಗಿವತ್ತು, ನಾಷ್ಟ ಮಾಡೋದು ಮುಗಿವತ್ತು. ಫಸ್ಟ್ ನಾಷ್ಟ ಮಾಡ, ಆಮೇಲೆ ರೀಲ್ಸ್ ನೋಡ್ರಿ. ನೋಡ್ರಿ ಹಿಂಗೆ ಪರಿಸ್ಥಿತಿ. ಹಾಂ, ನಾಷ್ಟ ಇದ್ದು ಮುಂದೆ ನಾಷ್ಟ ಮಾಡಕ್ಕೆ ಸದ್ಯಕ್ಕೆ ಇವ್ರಿಗೆ ಟೈಮ್ ಇಲ್ಲ. ಮೊಬೈಲ್ ಭಾಳ ಇಂಪಾರ್ಟೆಂಟ್ ಇವ್ರು. ನಾವು ನೋಡ್ತೇವೆ, ನೋಡಂಗಿಲ್ಲ ಅಂತಲ್ಲ, ಫ್ರೀ ಇದ್ದ ಟೈಮ್ನಾಗ ನೋಡ್ತೀವಿ. ಇವ್ರ ಒಮ್ಮೆ ಮೊಬೈಲ್ ಹಿಡ್ಕೊಂಡು ಕುಂತ್ರಂದ್ರೆ ಅದ್ರಾಗ ಮುಳುಗಿರ್ತಾರೆ. ನಾನು ಬಂದು ಹೇಳೋದಿಲ್ಲ ಹಂಗ ಇಲ್ಲ, ನಂದು ಕೆಲಸ ಇರ್ತೈತಿ ಮೊಬೈಲಲ್ಲಿ, ಭಾಳ ವರ್ಕ್ ಮಾಡ್ತಾ ಇರ್ತೇನೆ ನಾನು. ಸೊ ಅವಾಗ ಮಾತ್ರ ನಾನು ಮೊಬೈಲ್ ತೊಗೊಂಡಿರ್ತೀನಿ. ಯಾಕಂದ್ರೆ ನಾನು ಕೆಲವೊಂದು ಕಡೆ ವಿಡಿಯೋಗಳು ಮಾಡಿರ್ತೀನಿ, ವಿಡಿಯೋಸ್ಗಳು ಎಡಿಟ್ ಮಾಡ್ತಿರ್ತೀನಿ, ಅಥವಾ ಬೇರೆ ಏನಾದರೂ ಮಾಡ್ತಿರ್ತೀನಿ. ಸೊ ರೀಲ್ಸ್ ನೋಡ್ತೀನಿ, ಇಲ್ಲ ಅಂತಲ್ಲ, ಕೆಲವೊಂದು ನೋಡ್ತೀನಿ. ಅದ್ರ ಭಾಳ ಟೈಮ್ ನೋಡೋಕೆ ಹೋಗಲ್ಲ. ನಂದು ಏನಾದರೂ ವರ್ಕೇ ಮಾಡ್ತಿರ್ತೇನೆ ನಾನು. ಸಾಕು ನಾಷ್ಟ ಮಾಡಿ. ಓಯ್ ಇಲ್ಲ ಅದ ಇದು ಇರ್ಲಿ ಬಿಡಿ ನಂಗೆ ಗೊತ್ತಾಗ್ತದೆ, ಹಾಗಾಗಿ ಹೇಳಿ ಗೊತ್ತೈತಿ. ಅದಲ್ಲ ಅದ ಪಾಪ ಅದ ಇದ್ರದ್ದು ನಿನ್ನೆ ನೀರೊಳಗೆ ಬಿದ್ದ ಸತ್ರಲ್ಲ, ಆದ್ ನೋಡತ್ತಿದ್ದೆ ಪಾಪ ತಾಯಿ ಮಗು. ಇಲ್ಲ, ಅದು ವಿಡಿಯೋ ಭಾಳ ವೈರಲ್ ಆಗಿತ್ತು ಪಾಪ. ಒಂದು ತಾಯಿ ಅವ್ನ ಮಗು ಹಂಗೆ ಗಟ್ಟಿ ಹಿಡ್ಕೊಂಡು ಹಂಗೆ ಪಾಪ ಹತ್ತೋಗ್ಯಾರಿಬ್ರು. ಪಾಪ ಬೇಜಾರು ಅನಿಸ್ತೈತಿ. ಏನು ಮಾಡಕ್ಕಲ್ಲ, ಅವು ಸಮುದ್ರ ಬೋಟಿಂಗ್ ಹೋದಾಗ ಹೇಳ ಬರೋಲ್ಲ ಅವು. ಯಾಕಂದ್ರೆ ಸಮುದ್ರ ಅಲೆ ಬರ್ತೈತಲ್ಲ, ಅಲೆ ಬರ್ತೈತಿ, ತುಫಾನ್ ಅಂತ ಗಾಳಿ ಬರ್ತೈತಲ್ಲ. ಸೊ ಹೆಂಗೆ ಬರ್ತೈತೆ ಅಂತ ಹೇಳ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಡೇಂಜರ್. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಒಂದು ಮನುಷ್ಯಾಗ ಇಂಟ್ರೆಸ್ಟ್ ಅಲ್ಲ, ನಾವು ಹಿಂಗೆ ಸಮುದ್ರ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಟೈಮ್ ಸರಿ ಇದ್ರೆ ಓಕೆ, ಟೈಮ್ ಸರಿ ಇಲ್ಲ ಹಿಂಗೆ ಆಗ್ತವೆ. ಸೊ ಭಾಳ ಬೇಜಾರಾಗಿದ್ದೇನಪ್ಪ ಅಂದ್ರೆ ಅದು ಮಗು ಮತ್ತು ಅವ್ರ ತಾಯಿ ಎತ್ತಿದ್ದನ್ನ ಬೇಜಾರಾಯ್ತು. ಲೈಫ್ ಜಾಕೆಟ್ ಇದ್ದರೂ ಅವ್ರ ತಾಯಿ ಅಷ್ಟು ಕಷ್ಟಪಟ್ಟು ಆ ಮಗು ಹಿಡ್ಕೊಂಡು ಉಳಿಸ್ಬೇಕಂತ ಸರ್ ಭಾಳ ಪ್ರಯತ್ನ ಪಟ್ಟಾಳ. ಸೊ ಆದರೂ ಆಗಿಲ್ಲ, ಇಬ್ಬರು ಸತ್ತಾರ. ತಾಯಿ ಪ್ರೀತಿ ಯಾವ ಥರ ಇರ್ತಿದೆ ಅಂತ ಸರ್ ಒಂದು ಫೋಟೋ ನೋಡಿದ್ರೆ ನಂಗೆ ಗೊತ್ತಾಗ್ತೈತಿ. ತಾಯಿ ಪ್ರೀತಿ ಭಾಳ ಮಹತ್ವದ. ಸೊ ಅದಕ್ಕೆ ಹೇಳೋದು, ತಂದೆ ತಾಯಿಗೆ ಜಾಸ್ತಿ ಗೌರವ ಕೊಡ್ರಿ, ಅವರಿಗೆ ತ್ರಾಸ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಅವ್ರಿಗೆ ನಾವು ಎಷ್ಟು ಚಲೋ ನೋಡ್ಕೋತೀವಲ್ಲ, ಆ ದೇವ್ರು ನಮಗೂ ಅಷ್ಟು ಚಲೋ ಇರ್ತಾನೆ. ಸೊ ಆದಷ್ಟು ನಿಮ್ಮ ತಂದೆ ತಾಯಿಗೆ ಪ್ರೀತಿ ಕೊಡ್ರಿ. ಸೊ ಅದು ಫೋಟೋ ನೋಡಿಬಿಲ್ಲ ಏನೋ ಒಂಥರ ಕಣ್ಣಾಗ ನೀರು ಬಂದಂಗೆ ಆಯ್ತು. ಪಾಪ ಏನು ಮಾಡಿದ್ರಿ. ಓಯ್ ನಾವು ಹಂಗದವು ಫೋಟೋಸ್ಗಳು ಭಾಳ ಬರತ್ತವ. ಆರಾಮ ನಾಷ್ಟ ಮಾಡಿ ಟೈಮ್ ಆಗಿ ಬಂತು ನೋಡ್ರಿ, 10 ಗಂಟೆ ಆಗ್ತೀವಿ. ಸೊ ಇಲ್ಲೊಂದು ಮಜಾ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ನಾಷ್ಟ ಮಾಡಿದ್ದೀವಿ, ನಮ್ಮ ಮಿಸ್ಸಸ್ ಚಹಾ ತೊಗೊಂಬಂದಾರ. ಬಟ್ ಇಲ್ಲೂ ಚಹಾ ಒಳಗೂ ಒಂದು ಡಿಫ್ರೆನ್ಸ್ ಐತಿ. ಏನಪ್ಪ ಅಂದ್ರೆ ತೋರಿಸ್ತೇನೆ ನಿಮಗೆ. ಸೊ ಈ ಚಹಾ ಒಳಗೆ ನೋಡ್ರಿ ಹಾಲು ಎಷ್ಟು ಫುಲ್ ಐತಿ. ಈ ಚಹಾ ನೋಡ್ರಿ ಹಾಲ ಇಲ್ಲ ಇದ್ರಾಗ. ಯಾವಾಗ ನೋಡಿದ್ರು ಇದೇ ಮಾಡ್ತಾಳೆ. ಹಾಂ, ನಾನು ಜಾಸ್ತಿ ಹಾಲು ಕುಡಿಯಂಗಿಲ್ಲ ಅಂತ ಅದಕ್ಕೆ ಎಲ್ಲ ಇದ್ದಿದ್ದೆಲ್ಲ ಹಾಲು ಹಾಕಿ ಕೂತಾಳ.
ನಮಗೆ ಹಾಲಿಲ್ಲ ಚಾ ತಂದು ಕೊಡ್ತಾಳೆ. ಹಾಲು ಐತಿ, ಹಾಲು ಹಾಕೇನ ಅದ್ರೊಳಗ. ಕೆನಿ ಆಟ ತೊಗೊಂಡು ಹಾಕೋತಾಳ್ರಿ. ನಂಗೆ ಕೆನೆ ಇಷ್ಟ, ನಾ ಕೆನೆ ಹಾಕೊಂತೇನೆ. ಹೌದು. ಸೊ ನೋಡ್ರಿ ಹೆಂಗೈತಿ. ಅದಕ್ಕೆ ನೀವು ಊಟ ಮಾಡಕ್ಕಾರ ನಾಷ್ಟ ಮಾಡಕ್ಕೆ ನೋಡ್ರಿ ಡಿಫ್ರೆನ್ಸ್ ನೋಡ್ಕೊಂತೀರಿ. ಆ ಕಡೆ ಈ ಕಡೆ ಏನು ಚೇಂಜಸ್ ಇರ್ತಾವ ಅಂತ ಇಲ್ಲ. ಆಕೆ ಮೊದಲಿಂದನೂ ಹೇಳ್ತಾ ಬಿಡ್ರಿ, ಆಕೆ ಕೆನೆ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ನಾನು ತೊಗೋತೀನಿ ಹಾಕೋತೀನಿ ಅಂತೇಳಿ. ಇದೇ ಫಸ್ಟ್ ಟೈಮ್ ಅಲ್ಲ, ಆಕೆ ಯಾವಾಗ ಹಾಕೋತಾಳೆ ಹಾಕೋಲಿ. ನಾವೇನು ಜಾಸ್ತಿ ಕೆನೆಗಿನ ಅಂತ ಗುದ್ದಾಡಕ್ಕೆ ಹೋಗಿಲ್ಲ. ನಮಗೇನು ಚಾ ಆದ್ರೆ ಸಾಕು. ಸೊ ಇನ್ನೂ ಬಿಡ್ಲ ಭಾಳ ಏನು ಮಾಡತ್ತಿ ಹಂಗೆ ತಗೊಳ್ರಿ ಚಾ ಕುಡಿ. ಯಾರ್ದು? ಓಹೋ, ಈಗ ಹೋಗ್ಬೇಕಾರೆ ರೆಡಿ ಆಗ್ಬೇಕೆ ನೀವು? ಇಲ್ಲ ಇವತ್ತಿಗೆ ಅಲ್ಲಿದೆ. ಹಾಂ ಇನ್ನ ಒಂದು ಮ್ಯಾರೇಜಿಗೆ ಐತಲ್ಲ. ಸಂಡೇ ದಿನ ನೋಡ್ರಿ ಹೆಂಗೆಲ್ಲ ಪ್ರಿಪೇರ್ ಆಗ್ತಾರ ಅವ್ರು. ನಮ್ದು ಏನೂ ಇಲ್ಲ. ಹೌದೇನಿಲ್ಲ? ಇನ್ನು ಆಗಂಗೆ ಬೇಡ ನೋಡ್ತಾರೆ. ನಾವು ಹಳೆ ಅರ್ಬಿ ಹಾಕೊಂಡ್ಬರ್ತೇವೆ. ಹಂಗೆ ಹೇಳೋಣ ಮಿಂಚ್ತಿರ್ತಾರೆ. ಆಮೇಲೆ ಬರ್ತೇವೆ ಅದು ಪ್ಯಾಂಟ್ನಾಗೆ ಹಾಕೊಂಡು ಮಸಾಲೆ ಹಿಡಿದಿಟ್ಟು ಅಂತ ಶೇಕ್ ಹ್ಯಾಂಡ್ ಮಾಡಿ ತಗೋರಿ ಗಿಫ್ಟ್ ಅಂತ ಕೊಟ್ಬಿಡ್ತೇವೆ ನಾವು. ನಿಮ್ಮಂಗೇನು? ಯಾವ್ದೇನೋ ಇಲ್ಲ, ಹೊಲದಾಗ ಸಾಕಾಗ್ತದೆ. ಹೊಲ ಯಾಕೇನಿದೆ ಬೇರೆದವ್ರದ ನಿಂದಲ್ಲ? ಎಲ್ಲ ನೀವು ಪ್ರಿಪೇರ್ ಮಾಡ್ಕೊಳ್ತೀರಿ, ಒಂದು ಕೆಲಸ ಮುಗಿಯಂಗಿಲ್ಲ ಅಂತಂದ್ರೆ ಹೆಂಗಿದೆ ನಾಳೆ? ಹಾಂ ಅದೇನಿಲ್ಲ. ಇನ್ನು ಬ್ಲೌಸಿಗೆ ಹುಕ್ ಹಚ್ಚಿಲ್ಲ ನಾನು, ಹಾಂ ಅದು ಹಚ್ಬೇಕು. ಹೌದು. ಸೊ ಏನು ಮಾಡ್ತೀವಿ ಅಂದ್ರೆ ಮಾಡ್ಕೋರಿ ಎಲ್ಲ. ನಿಮಗೆ ಇದೊಂದು ಚಲೋ ಅಲ್ಲ, ಯಾರು ಭೀ ಬೇಕಾದ್ರೂ ನೀವೇ ರೆಡಿ ಮಾಡ್ಕೊಂಡ್ಬಿಡ್ತೀರಿ ಹೆಂಗೆ. ಟೈಲರ್ ಹೌದು ನಮ್ದಾದ್ರೆ ಹಂಗಲ್ಲ. ನಾವು ಒಂದು ಫಿಟ್ಟಿಂಗ್ ಮಾಡ್ಬೇಕಂದ್ರೂ ಬೇರೆದವ್ರ ಕಡೆ ತೊಗೊಂಡು ಹೋಗ್ಬೇಕು ನಾವು. ನಾವು ಕಲ್ತೇವಿ, ಟೈಲರಿಂಗ್ ಕಲ್ತೇವಿ, ಮತ್ತು ನಮ್ಗೆ ಯೂಸ್ ಆಯ್ತದ. ಹೌದೌದು ಮಾಡ್ಕೊರಿ. ಈಗ ನೀನ ಹೊರಗೆ ಕೊಟ್ರ ನಿನ್ ದುಡ್ಡು ಹೋಗ್ತಿತ್ತ, ನಾ ಸೇವ್ ಮಾಡತ್ತೇನೆ ನಿನ್ ದುಡ್ಡು. ಸೇವ್ ಮಾಡೋದಿರಲಿ, ಮಷಿನ್ ಕೊಡ್ಸಲ್ಲ ಮತ್ತೇನ ಅಲ್ಲೇ ರೊಕ್ಕ ಹೋಗಲಿಲ್ಲ. ಹಾಂ ಬಂತಲ್ಲ ನಿನ್ ಮಷೀನಿಂದ ಹೊಲ್ದೆ ಎಲ್ಲ ಇಷ್ಟು ವರ್ಷ ಹೊಲಿಲಿಲ್ಲೇನ? ಹೊಲ್ದಿ ಬಿಡ ಅಲ್ಲ, ಹೇಳಿದೆ ನಾನು ನೀನು ಅದನ್ನು ಯಾವಾಗಾರ ಒಂದ್ಸಲ ಕೊಡ್ತಿದ್ದೆ ಬೇರೆದವ್ರ ಕಡೆ ಹೊಲ್ಯಾಕ ಕೊಟ್ರೆ. ಆದ್ರೆ ಒಂದು ಲೆಕ್ಕಕ್ಕೆ ನಂಗೆ ಚಲೋ. ಯಾಕೇಳ ನನಗೆ ಕಿರಿಕಿರಿ ಇಲ್ಲಲ್ಲ, ಅಲ್ಲಿ ಹೋಗೋನು ಆ ಟೈಲರ್ ಕಡೆ ಹೋಗೋನು ಅನ್ನೋದಿಲ್ಲಲ್ಲ, ಅದನ್ನು ಬೆಸ್ಟ್ ನಮಗೆ. ನಾನು ಹೇಳೇ ಇಲ್ಲ ಅಲ್ಲ ನಿಮ್ಗೆ ಒಂದಿನಾನು ಏನಂತ ಆ ಟೈಲರ್ ಕಡೆ ಹೋಗೋಲ್ಸೋಣ, ಈ ಟೈಲರ್ ಕಡೆ ಹೋಗೋಲ್ಸೋಣ ಅಂತ ನಾನು ಹೇಳೇ ಇಲ್ಲಲ್ಲ. ನಾ ಯಾವಾಗಿದ್ರು ನನ್ನ ಬ್ಲೌಸ್ ನಾನೇ ಹೊಲ್ಕೊಂತೇನೆ, ನಾನು ಬೇರೆದವ್ರದ್ದು ಹೊಲಿತೇನೆ ಹೊಲಿಕೆ ಅಲ್ಲ, ಅದೇ ಹೇಳೋದ್ರಿಂದ ನನಗೆ ಅದೊಂದು ಪ್ರಾಬ್ಲಮ್ ಇಲ್ಲ ಅಂತಂದೆ. ಯಾಕಂದರೆ ನೀವು ಹೊಸ ಅರಿವು ತೊಗೊಂಡ್ರು ನೀನೇ ಮಾಡ್ಕೋತೀವಿ. ಅದಕ್ಕಂತ ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ಆಮೇಲೆ ಏನಾಗಿತ್ತು, ಆ ಟೈಲರ್ ಬೇಡ ಈ ಟೈಲರ್ ಬೇಡ ಅನ್ನೋದು ಸ್ವಲ್ಪ ಬೆಸ್ಟ್ ಇದೆ ನಮಗೆ ಅನ್ಸುತ್ತೆ. ಅದಂತಾರಲ್ಲ, ಕಲ್ತಿದ್ವಿದ್ದೆ ಯಾವತ್ತೂ ಕೈ ಬಿಡಂಗಿಲ್ಲ ಅಂತೇಳಿ. ಹಂಗದ ಮದ್ವಿಗಿಂತ ಮುಂಚೆ ಕಲ್ತಿದ್ ನಾನು, ಬಟ್ ಇವಾಗ ನನ್ನ ಕೈ ಹಿಡಿಯಾಗತ್ತಿದ. ಅದು ನಿನಗೂ ಹೆಲ್ಪ್ ಆತ, ಆ ಕಡೆ ನಿಂದು ಸಣ್ಣ ಒಂದು ವರ್ಕ್ನೂ ಆಯ್ತು, ಎರಡಕ್ಕೂ ಹೆಲ್ಪ್ ಆಗ್ತೈತಲ್ಲ. ಹೌದೇನು? ಮತ್ತು ಸುಮ್ಮನೆ ಆರಾಮನೆ ಒಳಗೆ ಇದು ಮಾಡಿದಂಗೆ ಆಯ್ತು. ಅಥವಾ ನೀವು ಇದ ಮಮ್ಮಿಗಳ ಡಬ್ಬಿ ಇದು ಮಂಜುಗ ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ರಲ್ಲ, ಅದು ಕೋಡ್ ಅಂತ ಕೊಟ್ಟಿದ್ಲಕ್ಕೆ ನೆನಪಾಗಿಲ್ಲ. ಸೊ ನೋಡಿ ಬ್ಯಾಗೆಲ್ಲ ಫುಲ್ ಆಗೈತೆ, ಎಲ್ಲಿ ಇರಲಿ. ಅದೇ ಸೊ ನೋಡ್ರಿ, ಇಲ್ಲೇ ಬ್ಯಾಗ್ಗಳೆಲ್ಲ ಪ್ಯಾಕ್ ಆಗೈತಿ. ಯಾಕಂದ್ರೆ ಈಗ ಬ್ಯಾಗ್ಗಳ್ನಾಗ ಜಾಗ ಇಲ್ಲ ಈಗ, ಮತ್ತು ಎಲ್ಲಿ ಇಡ್ಲಿ ಅಂತ ನನಗೆ ಕೇಳತ್ತಾಳ್ರಿ. ಅಂದ್ರೆ ಟ್ರಕ್ ತರಿಸ್ಲೇನ ಎಲ್ಲ ಹಾಕೊಂಡು ಹೋಗ್ಬಿಡು ಒಮ್ಮೆ. ತಿಜೋರಿ ಅಭಿಷೇ ಹಾಕ್ಬಿಡು, ಹೆಂಗಾರು ನಮ್ಮ ಮಾವ ಕೊಟ್ಟು ತಿಜೋರಿ ಐತಿ, ತೊಗೊಂಡು ಹೊಸಾದ್ರೆ ತೊಗೊಂಬರು ಅಂತಿ. ಹೊಸಾದೈತಲ್ಲ ಅದಕ್ಕೆ 12 ವರ್ಷ ಆಯ್ತಲ್ಲ, ಹಳೇದ. 12 ವರ್ಷ ಆದ್ರೆ ಏನದು ಹಳೇದಾಗ್ಬಿಡ್ತೈತೆನ? ತಿಜೋರಿ ಮುರಿಯಾಗ ಬಂದಿರ್ತದ, ಕೊಟ್ಟ ಬೇರೆ ತೊಗೊಂಬರು. ಅವ್ರು ಕೊಡೋದಷ್ಟು ಕೊಟ್ಟಾರ, ಇನ್ ನೆಕ್ಸ್ಟ್ ತಗೊಳ್ಳೋ ಕೆಪಾಸಿಟಿ ನಿಂದ, ಅವ್ರದಲ್ಲ. ಹೌದಾ? ಅವ್ರು ಏನ್ ಕೊಡ್ಬೇಕೆಲ್ಲ ಕೊಟ್ಟಾಗೈತೆ. ಸರಿ ಇರ್ಲಿದ, ಏನಾಗಂಗಿಲ್ಲ. ಈಗ ಮತ್ತೊಂದು ಹೊಸ ಕೊಡ್ಸಿರ, ಹಳೆಯ ಕೊಡ್ಸ್ಯಾರ ಅಂತಾರೆ.
ಅಲ್ಲಿ ಯಾವನು ಖುಷಿ ಪಡ್ತಾನೆ, ಯಾಕಂದ್ರೆ ಮಾವ ಮತ್ತೊಂದು ಹೊಸ ಕಳ್ಸಿದ ಟೀಚರಿ ಅಂತ ಹೇಳಕ್ಕೆ ಅದು ಹಾಂ ಪೆಪ್ಸಿ ಕೊಡ್ರಿ ಪೆಪ್ಸಿ. ಸೊ ನೋಡ್ರಿ ನಮ್ಮ ಮನೆಯೊಳಗೆ ಪೆಪ್ಸಿದ ಬಿಸ್ನೆಸ್ ಚಾಲೂ ಮಾಡ್ಯಾವ ನಾವು. ಸೊ ಡೈಲಿ ಹುಡುಗರು ಬರ್ತಾರೆ, ಪೆಪ್ಸಿ ತೊಗೊಂಡೋಗ್ತಾರೆ. ಬಿಸಿಲು ಭಾಳ ಆಯ್ತಲ್ಲ ಪಾಪ ಹುಡುಗರು ತಿನ್ನಕ್ಕೂ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ, ಪೆಪ್ಸಿ ಬರ್ತಾರೆ. ಅದ್ರಾಗ ಮಜ್ಜಿಗೆದೂ ಐತಿ, ಮಜ್ಜಿಗೆ ಪೆಪ್ಸಿ ಖಾಲಿ ಆಗ್ಯಾವನಲ್ಲ. ಮಜ್ಜಿಗೆ ಮಾಡಲಿಲ್ಲ ನಾನು, ಅಂದರೆ ತುರಿಗೆ ಹೋಗೋದು ಅಂತೇಳಿ ನಿನ್ನೆ ಮಾಡಲಿಲ್ಲ. ಚಲೋ ಆಯ್ತು, ನೀವು ಹೋದಿದ್ರೆ ಬಂದದ ಅಂಗಡಿ, ನಾವು ಇರಂಗಿಲ್ಲ ಸುಳ್ಳು. ಇನ್ನೂ ಒಂದು ಪೆಪ್ಸಿ ಇದನ್ನ ಹಂಗೈತಿ, ಏನು ಮಾಡಲಿ ತಿಳಿಯ ಇಟ್ಟು ಹೋಗಲ್ಲ ಅದನ್ನಲ್ಲೇ ಒಯ್ಲಿ ನಾನು ಹತ್ತಿದ್ದೆ. ಒಯ್ದೆ ಮಾಡಕ್ಕೆ ಅಲ್ಲಿ ಮಾರಕ್ಕೆ ಮಾರಕ್ಕಲ್ಲ, ಹ್ಞೂ ತಿಂತಿದ್ರಲ್ಲ ಹುಡುಗರು. ಎಲ್ಲ ಅದು ಪೂರ್ತಿ ಇದನ್ನ ಎಷ್ಟು ಒಂದು ಪ್ಯಾಕೆಟ್ 30 ಪೀಸ್ ಹಾಂ ಮತ್ತು ತಿಂತಿದ್ದು ನೋಡಿ ಏನು ಮಾಡ್ತೀನಿ. ಬ್ಯಾಗ್ ಫುಲ್ ಆಗಿದಾಗ ನಮ್ದು ಸಾಕು ತಗೋ, ಎಷ್ಟು ತುಂಬಾಗಿದ್ರಾಗ ಏನ್ ತುಂಬಾತಿಲ್ಲ ನಾ ಅದ್ರೊಳಗೀಗ ಮುಗೀತ, ಅದನ್ನ ತುಂಬಂಗಿಲ್ಲ ನನಗೇನು. ಅದ್ರೊಳಗೆ ಏನ್ ತುಂಬಿ ಇನ್ನೂ ಎಷ್ಟು ಅರ್ಬಿ ಅದ್ರೊಳಗ 2 ಸಾಡಿ ಎಕ್ಸ್ಟ್ರಾ ಆಗ್ಯಾವ ನಾನು. ಅಂದ್ರೆ ನಾನು ಮ್ಯಾರೇಜ್ ಸಲುವಾಗಿ ನಾನು ಅಲ್ಲೇ ತೊಗೊಂಡು ಹೋಗತ್ತೀನಿ, ಅದು ರೆಡಿಯಾಗಿ ಅಲ್ಲಿಂದ ರೆಡಿಯಾಗಿ ಬಂದ್ಬಿಟ್ರ ಅಂತೇಳಿ. ಇಲ್ಲ ಮತ್ತು ಇಲ್ಲೇ ಜಲ್ದಿ ಬಂದು ಇಲ್ಲೇ ರೆಡಿಯಾಗಿ ಹೋಗ್ಬೇಕು ಆಕತ್ತಂತೆ. ಬ್ಯಾಗ್ ಸ್ವಲ್ಪ ಹೆವಿ ಆಯ್ತು. ಹೌದೇನ ಬಾ ಮ್ಯಾರೇಜಿಗೆ ಬರ್ತೀವಲ್ಲ ಮತ್ತು ಬರ್ಬೇಕಂದ್ರೆ ಮತ್ತೆಲ್ಲ ಪ್ಯಾಕ್ ಆಗ್ಬೇಕಲ್ಲ. ಪ್ಯಾಕ್ ಮಾಡ್ಕೊ ಮಾಡತ್ತೀನಿ ಪ್ಯಾಕ್. ನಾನು ರೆಡಿ ಆದೆ ನಮ್ಮ ಊರಿಗೆ ಹೋಗಕ್ಕೆ. ಇವ್ರದ್ದು ನೋಡ್ರಿ ಇನ್ನೂ ಮುಗಿಯವಾಲ್ತ, ಯಾವಾಗಿಂದ ರೆಡಿ ಆಗತ್ತಾರ. ಮತ್ತು ನನಗೆ ಹೇಳ್ತಾರೆ ಎಷ್ಟೆಲ್ಲ ತುಂಬಿಕೊಂಡು ಎಷ್ಟೆಲ್ಲ ಹೋಗಾಕತ್ತಿ ಅಂತೇಳಿ. ನಾನು ಆರಾಮ್ ರೆಸ್ಟ್ ಮಾಡಿದ್ದೀರಿ, ಯಾಕಂದ್ರೆ ಇವ್ರು ರೆಡಿ ಆಗ್ಬೇಕಂದ್ರೆ ನಿಮ್ಗೆ ಗೊತ್ತಲ್ಲ, ಲೇಡೀಸ್ ರೆಡಿ ಆಗೋದು ಅವೆಲ್ಲ ಮುಗೀಲಿ, ಆರಾಮ್ ರೆಡಿ ಆಗೋಣ. ಈಗ ನಾನು ರೆಡಿ ಆಗಕ್ಕೆ 5 ನಿಮಿಷನೂ ಆಗಿಲ್ಲ. ಸಾಕು. ಸೊ ಇದೇ ಗಾಡಿ ಒಳಗೆ ನೋಡ್ರಿ, ಈಗ ನಮ್ಮ ಮಿಸ್ಸಸ್ಸಿಗೆ ಬಿಟ್ಟು ಬರೋಕೆ ಹೊಂಟೀವಿ ನಾವು. ಸೊ ಈಗ ನಾವು ದಾಂಡೇಲಿಗೆ ಹೊಂಟೀವಿ. ಸೊ ದಾಂಡೇಲಿಗೆ ಹೋಗಿ ನಮ್ಮ ಮಿಸ್ಸಸ್ ಅವ್ರಿಗೆ ಅಲ್ಲಿ ಬಿಟ್ಟು ನಮ್ಮ ಸಿಸ್ಟರ್ ಇದ್ದಾರೆ, ಅವ್ರು ಕರ್ಕೊಂಬರ್ಬೇಕು. ಸೊ ಅದ್ರ ಜೊತೆ ನಮ್ಮ ಜೊತೆ ನಮ್ಮ ಬ್ರದರ್ ಹೋಗ್ತಾ ಇದ್ದಾರೆ, ಅವರು ಗಾಡಿ ಹೊಡಿತಾ ಇದ್ದಾರೆ. ಸೊ ಈ ವಿಡಿಯೋ ಇಲ್ಲಿಗೆ ನಾವು ಕ್ಲೋಸ್ ಮಾಡತ್ತೀವಿ. ಸೊ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ದಂಗೆ ಇದಕ್ಕೂ ಸಪೋರ್ಟ್ ಮಾಡಿರಿ. ಓಕೆ ಬಾಯ್.